ಮಾರ್ಚ್ 19ನೇ ತಾರೀಕು ಲವ್ ಮೊಕ್ಟೇಲ್ 3 ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಲವ್ ಮೊಕ್ಟೇಲ್ ಅಂದ ತಕ್ಷಣನೇ ನಮ್ಮೆಲ್ಲರಿಗೂ ನೆನಪಾಗೋದು ಆದಿ ಹಾಗೂ ನಿಧಿ ಕ್ಯಾರೆಕ್ಟರ್. ಸೊ ನಿಧಿ ಕ್ಯಾರೆಕ್ಟರ್ನ ಮೆಲ್ನಾರ್ ನಾಗರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹೇಗಿತ್ತು ಈ ಸಿನಿಮಾ ಜರ್ನಿ ಅಂತ ಕೇಳ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ನಮಸ್ಕಾರ. ಸೂಪರ್ ಆಗಿದ್ದೀನಿ. ಸೊ ಸದ್ಯಕ್ಕೆ ಫುಲ್ ಬ್ಯುಸಿ ಆಗಿದ್ದೀರಾ? ಸೊ ಅಂದರೆ ಪ್ರೀಪೋನ್ ಆಯ್ತಲ್ವಾ ರಿಲೀಸ್, ಅಂದರೆ ಎಷ್ಟು ನಾವು ಒಂದು 40 days 50 days ಇದೆ ಅಂತ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ. ಇವಾಗ ಒಂದು ಸಡನ್ನಾಗಿ 15 ದಿನ ಇದೆ ನಂಗೆ ಅನೌನ್ಸ್ ಮಾಡಿದ್ರಿಂದ ಸ್ವಲ್ಪ ಹೆಕ್ಟಿಕ್ ಆಗಿದೆ. ಲವ್ ಮೊಕ್ಟೇಲ್ 3 ಸಿನಿಮಾ ಇನ್ನೇನು 19ನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಅಫ್ಕೋರ್ಸ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಜನರು ಇದನ್ನು ಹೇಗೆ ಒಪ್ತಾರೆ ಅನ್ನೋವಂಥದ್ದು ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಯಾಕೆಂದರೆ ಸಿನಿಮಾ ನೋಡಿದ್ದೀವಿ, ಸಿನಿಮಾ ಹೇಗಿದೆ ಅಂತ ನಮಗೆ ಗೊತ್ತು. ಒಂದು ಒಳ್ಳೆ ಪದಾರ್ಥ ಅಥವಾ ಒಂದು ಒಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡಿದಾಗ ಅದನ್ನು ಪ್ರೆಸೆಂಟ್ ಮಾಡುವಂಥ ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಇದೆ ನಮಗೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಖುಷೀಲಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ 3ನೇ ಭಾಗ ಆಗಿರೋದ್ರಿಂದ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಖುಷಿಯಲ್ಲಿದ್ದೀವಿ. ನಿಧಿಮಾ ಅನ್ನುವಂಥದ್ದು ತುಂಬ ಜನರ ಮನಸ್ಸಿಗೆ ಮುಟ್ಟಿರುವಂತಹ ಕ್ಯಾರೆಕ್ಟ್ರು. ಸೊ ಈ ಲವ್ ಮೊಕ್ಟೇಲ್ 3 ಹೇಗೆ ಕಾಣಲಿದ್ದೀರಾ ಅಥವಾ ಕಾಣಿಸೋದೇ ಇಲ್ವಾ ಏನು? ಇದೊಂದು ತುಂಬ ಕ್ವಶನ್ಸ್ ತುಂಬ ಜನರದ್ದಿರುವಂಥದ್ದು. ಏನು ಹೇಳ್ತೀರಾ? ಕೃಷ್ಣ ಅವ್ರು ಹೇಳಿಲ್ವಾ, ಅಂದರೆ ಇರ್ತೀನಿ ಇರಲ್ಲ, ಅದು ಹೇಳಬಾರ್ದು ಅಂತ ಒಂದಿದೆ. ಬಟ್ ಅಂದರೆ ನನ್ನ ಪ್ರೆಸೆನ್ಸ್ ಫೀಲ್ ಆಗುತ್ತೆ ಸಿನಿಮಾದಲ್ಲಿ. ಥಿಯೇಟ್ರಲ್ಲಿ ನೋಡೋದೆ. ಸೊ ನೋಡಲೇಬೇಕು ನೀವೆಲ್ಲ ಸಿನಿಮಾ ಅಂತ ಹೇಳ್ತಾ ಇದ್ದೀರಾ? ಖಂಡಿತ. ಈಗ ಲವ್ ಮೊಕ್ಟೇಲ್ 1, 2, 3 ಅನ್ನು ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬ ಡಿಫ್ರೆನ್ಸ್ ಏನಾದರೂ ಇದೆಯಾ ಅಥವಾ ಪ್ರೇಕ್ಷಕರಿಗೆ ಏನು ಸಿಗ್ಬೋದು ಲವ್ ಮೊಕ್ಟೇಲ್ 3? ಮೂರು ಬೇರೆ ಬೇರೆ ಸಿನಿಮಾಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾ ನೋಡಿರೋದ್ರಿಂದ ಇದು ತಂದೆ ಮಗಳ ಸಂಬಂಧದ ಮೇಲೆ ಹೋಗೋ ಅಂಥ ಸಿನಿಮಾ. ಹಂಗೆ ಇಟ್ಸ್ ತಂದೆ ಮಗಳ ಜರ್ನಿ. ಬಟ್ ಬಹಳಷ್ಟು ಪಾತ್ರಗಳು ಬರುತ್ತೆ, ಹೊಸ ಪಾತ್ರಗಳು ಬರುತ್ತೆ, ಹಳೆ ಪಾತ್ರಗಳು ಕೂಡ ಇವೆ. ಸೊ ಎರಡನ್ನೂ ಬ್ಲೆಂಡ್ ಮಾಡಿದ್ದೀವಿ ಸಿನಿಮಾದಲ್ಲಿ. ಎರಡು ಸಿನಿಮಾಕ್ಕೆ ಹೊರತಾಗಿ ಇದು ಬೇರೆನೇ ಫೀಲ್ ಕೊಡೋಂಥ ಸಿನಿಮಾ. ಅಂದರೆ ತುಂಬ ಎಮೋಷ್ನಲ್ ಮಾಡುತ್ತೆ. ಸಖತ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ. ಮೊನ್ನೆ ಪ್ರೆಸ್ ಮೀಟಲ್ಲಿ ಒಂದು ಜಗ್ಗ ಅಂತ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಬಹಳ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್. ಸೊ ಬೇರೆ ರೀತಿಯಾದಂಥ ಫ್ಲೇವರ್ ಥರ ಟ್ರೈ ಮಾಡಿದ್ದೀವಿ. ಎಮೋಷನ್ಸ್ ಜೊತೆ ಪ್ಲೇ ಮಾಡಿದ್ದೀವಿ. ಸೊ ಅಂದರೆ ಅದೇ ಇವಾಗ ನಾವು ಟ್ರೇಲರ್ ಕೂಡ ಜಾಸ್ತಿ ಬಿಟ್ಕೊಟ್ಟಿಲ್ದೇ ಇರೋ ಕಾರಣ ಥಿಯೇಟ್ರಲ್ಲೇ ಬಂದು ನೋಡಲಿ ಅನ್ನೋ ಒಂದು ಇಂಟ್ರೆಸ್ಟ್ ಇದೆ ನಮಗೆ. ಸೊ ಇದನ್ನ ಶೂಟಿಂಗ್ ಹೋದಾಗ ಅಫ್ಕೋರ್ಸ್ ನಿಮಗೊಂದು ಸ್ಪೆಷಲ್ ಅನುಭವ ಅಂತ ಆಗಿರುತ್ತೆ. ಯಾಕಂದರೆ ಈಗ ಪರಿ ಇದ್ದಾಳೆ, ಅವಳ ಜೊತೆಗೆ ಈ ಶೂಟಿಂಗ್ ಎಲ್ಲ ಹೇಗಾಯಿತು? ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಈ ಸತಿ. ಯಾಕಂದರೆ ಆಫ್ ಸ್ಕ್ರೀನಲ್ಲಿ ಪರಿ, ಆನ್ ಸ್ಕ್ರೀನಲ್ಲಿ ಇನ್ನೊಂದು ಪಾಪು. ಸೊ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಪರಿನ ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನು, ಎಸ್ಪೆಷಲಿ ಫೀಡ್ ಮಾಡ್ತಾ ಇದ್ದೆ. ಆ ಪರಿಗಿನ್ನೂ 7-8 months ಇತ್ತು. ಆ್ಯಂಡ್ ಈ ಕಡೆ ಈ ಮಗು ಕೂಡ ಚಿಕ್ಕದು, 7 years ಮಗು ಅದು. ಸೊ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ರೆಗ್ಯುಲರ್ ಸಿನಿಮಾಗಳಿಗಿಂತ ಇದು ತುಂಬ ಚಾಲೆಂಜಿಂಗ್ ಆಗಿತ್ತು ನಮಗೆ. ಬಟ್ ಔಟ್ಪುಟ್ ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ಅಷ್ಟು ಚಾಲೆಂಜಿಂಗ್ ಇತ್ತು, ಕಷ್ಟಪಟ್ಟಿದ್ದೀವಿ, ಬಟ್ ಖುಷಿ ಆಗುತ್ತೆ. ಈಗ ಏನು ಅಂತಂದರೆ ಇದರಲ್ಲೂ ಸಹ ಮಗು ಇದ್ದಾಳೆ. ಸೊ ಈ ಮಗುವಿನ ಕ್ಯಾರೆಕ್ಟರ್ಗೋಸ್ಕರ ನೀವು ಆಡಿಷನ್ ಮಾಡಿರ್ತೀರ. ಆಡಿಷನ್ ಸಂದರ್ಭದಲ್ಲಿ ಏನೆಲ್ಲ ಫೇಸ್ ಮಾಡಿದ್ರೆ? ಅಫ್ಕೋರ್ಸ್ ಇದು ಟಫೇ, ಯಾಕಂದರೆ ಏನೋ ಒಂದು ಡೈಲಾಗ್ ಕೊಟ್ಟು ಹೇಳಿಸ್ಬೋದು ದೊಡ್ಡವ್ರಿಗಾದರೆ, ಬಟ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ. ಅದು ಎಷ್ಟು ರಿಸ್ಕ್ ಇತ್ತು? ಯಾವ ರೀತಿ? 5,000-6,000 ಆಡಿಷನ್ಗಳು ಬಂದಿತ್ತು, ಇನ್ನೂ ಹೆಚ್ಚೇ ಬಂದಿತ್ತು. ಬಿಗಿನಿಂಗಲ್ಲಿ ಎರಡು ಮಕ್ಕಳನ್ನ ಕರೆದಾಗ ಆಡಿಷನ್ಗೆ ತಂದೆ ತಾಯಿ ಜೊತೆ ಬಂದರು ಮಕ್ಕಳನ್ನ ಆಡಿಷನ್. ಅಂದರೆ ಪೇರೆಂಟ್ಸ್ಗೆ ಹೆಂಗಿರುತ್ತೆ ಅಂದರೆ ನಮ್ಮ ಮಕ್ಕಳು ಸೂಪರ್ ಅಥವಾ ನಮ್ಮ ಮಕ್ಕಳು ಅಂತ ಎಲ್ಲ ತಂದೆ ತಾಯಿಯರು ಅದು ನ್ಯಾಚುರಲ್ ಫೀಲಿಂಗ್ ಅದು. ಸೊ 1-2 ಮಕ್ಕಳನ್ನ ಆಡಿಷನ್ ಮಾಡಿದಾಗ ನಮ್ಗೆ ಹೆಂಗಾಗೋಯ್ತು ಅಂದರೆ ಅವ್ರಿಗೆ ಇಲ್ಲ ಅಥವಾ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಕ್ಕೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ಅದು ಹೇಳೋಕ್ಕಾಗಲಿಲ್ಲ. ಸೊ ಅವಾಗಿಂದ ನಾವು ಆಡಿಷನಿಗೆ ಕರೆಯೋದು ನಿಲ್ಲಿಸ್ಬಿಟ್ಟು ಫಸ್ಟು ಪಿಕ್ಚರ್ಸ್ ನೋಡಿ ವಿಡಿಯೋ ನೋಡ್ತಾ ಇದ್ವಿ. ಮಕ್ಕಳು ಮಾತಾಡೋದು ಹೇಗೆ ಮಾತಾಡ್ತಾರೆ, ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂತ. ಆಮೇಲೆ ಓಕೆ ಅವ್ರು ಲೈನ್ಸ್ ಮಾಡ್ಬೋದು, ಲೈನ್ಸ್ನ ಕಳಿಸ್ಬಿಡ್ತಾ ಇದ್ದೆ ನಾನು. ಸೊ ಲೈನ್ಸ್ ಕಳಿಸಿದ್ಮೇಲೆ ಅವ್ರು ಆಡಿಷನ್ ಕಳಿಸ್ತಾ ಇದ್ರು. ಹಾಗೆ ಬಹಳಷ್ಟು ಮಕ್ಕಳನ್ನ ನೋಡಿ ಈ ಹುಡುಗಿನ ಸೆಲೆಕ್ಟ್ ಮಾಡಿದ್ವಿ. ತುಂಬ ಜನರ ಪ್ರಶ್ನೆ ಏನು ಅಂತಂದರೆ, ಈಗ ರೀಸೆಂಟಾಗಿ ಒಂದು ವಿಡಿಯೋ ವೈರಲ್ ಆಯಿತು. ನೀವು ಮಗಳನ್ನ ಒಂದು ಶೂಟ್ ಮಾಡ್ತಾ ಇರುವಾಗ ಬಾ ಅಂತ ಕೂಗ್ತೀರಾ, ಅವಳು ಓಡ್ ಬರ್ತಾಳೆ. ಸೊ ಅದೊಂದು ವಿಡಿಯೋ ಪೋಸ್ಟ್ ಆಗಿರೋದ್ರಿಂದ ಎಲ್ರಿಗೂ ಲವ್ ಮೊಕ್ಟೇಲ್ 3 ಏನಾದರೂ ಪರಿ ಕಾಣ್ಬೋದಾ ಅಂತ. ಇಲ್ಲ, ಲವ್ ಮೊಕ್ಟೇಲ್ ಶೂಟಿಂಗ್ ಮಾಡಬೇಕಾದ್ರೆ ಪರಿಗೆ ಇನ್ನೂ 7 ತಿಂಗಳು 8 ತಿಂಗಳು ಅವಾಗ ಇನ್ನೂ ನಡೀತಾನೂ ಇರಲಿಲ್ಲ. ಸೊ ಪರಿ ಖಂಡಿತವಾಗ್ಲೂ ಲವ್ ಮೊಕ್ಟೇಲ್ 3 ಇಲ್ಲ. ಸೊ ಒಬ್ಬ ತಾಯಿಯಾಗಿ ಜೊತೆಗೆ ಸಿನಿಮಾ, ಈ ಸ್ಕ್ರಿಪ್ಟ್ ಬರೆಯೋದು, ಯಾಕಂದರೆ 3 ಜವಾಬ್ದಾರಿ ನಿಮಗೆ. ಈ ಎಲ್ಲವನ್ನ ಹ್ಯಾಂಡಲ್ ಯಾವ ರೀತಿಯಾಗಿ ಮಾಡ್ತೀರಾ? ಆ್ಯಕ್ಚುಲಿ ಅದೇ ಮುಂಚೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದಾಗಲಿ, ಬರೆಯೋದಾಗಲಿ ಅಥವಾ ಸೆಟ್ಟಲ್ಲಿ ಪ್ರೆಸೆನ್ಸ್ ಇರೋದಾಗಲಿ, ಆವಾಗ ಜೊತೆಗೆ ಕಂಪ್ಲೀಟ್ಲಿ ಆ್ಯಕ್ಟಿಂಗ್ ಮಾಡೋದಾಗಲಿ. ಬಟ್ ಈ ಸತಿ ಮಗು ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತು. ಯಾಕೆಂದರೆ ಎಲ್ಲ ಜವಾಬ್ದಾರಿಗಳು ಮಾಡಬೇಕು, ಈ ಕಡೆ ಪಾಪನೂ ನೋಡಿ. ಬಿಕಾಸ್ ಪಾಪು ಪ್ರತಿದಿನ ಸೆಟ್ಟಿಗೆ ಬರ್ತಾಯಿತ್ತು. ಪರಿ ಎವ್ರಿ ಡೇ ಇದ್ಲು ಸೆಟ್ಟಲ್ಲಿ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಬಟ್ ಅಂದರೆ ಸ್ಕ್ರಿಪ್ಟ್ ಚೆನ್ನಾಗಿತ್ತು, ನಮಗೊಂದು ಮೋಟಿವೇಶನ್ ಇತ್ತು, ಬ್ಯಾಲೆನ್ಸ್ ಆಯಿತು. ನಮ್ಮ ತಾಯಿ ಇರ್ತಾಯಿದ್ರು ನನ್ನ ಜೊತೆಯಲ್ಲಿ ಆ್ಯಂಡ್ ಫ್ಯಾಮಿಲಿ ಇದ್ದರು. ಹಾಗಾಗಿ ಮುಗಿಸಿದ್ವಿ.
ಸೊ ಸ್ಕ್ರಿಪ್ಟ್ ಬರೆಯುವಾಗ ನೀವು ಸಹ ಸರ್ಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ಅಂತ ಆಗಲೇ ಇಂಟರ್ವ್ಯೂ ಎಲ್ಲ ಹೇಳಿದ್ರು. ಸೊ ಆ ವೈಬ್ ಕೆಲವೊಂದು ಡೈಲಾಗ್ ಈಗ ನೀವು ಬರ್ದಿರೋದು ಸರ್ಗೆ ಇಷ್ಟ ಆಗದೆ ಇರ್ಬೋದು, ಸರ್ಗೆ ಇಷ್ಟ ಆಗದೆ ಇರೋದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಸೊ ಆ ಒಂದು ಕಾಂಬಿನೇಷನ್ ಇರುತ್ತಲ್ಲ ಅಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ತಾ ಇದ್ರಿ? ಆ್ಯಕ್ಚುಲಿ ಜೊತೆಗೆ ಕುತ್ಕೊಂಡ್ ಬರಿತೀವಿ, ಅವ್ರು ಬರ್ದು ನಾವು ಬರ್ದು ಆಮೇಲೆ ಅದನ್ನೇನು ಇದನ್ನ ಮಾಡಲ್ಲ, ಅಂದರೆ ಇದು ಮಾಡಲ್ಲ. ಬಟ್ ಯೂಶ್ವಲಿ ಜೊತೆಗೆ ಡಿಸ್ಕಸ್ ಮಾಡ್ಕೊಂಡು ಬರಿತೀವಿ. ಕೃಷ್ಣ ಅವ್ರಿಗೊಂದಿಷ್ಟು ಐಡಿಯಾಸ್ ಇರುತ್ತೆ, ನನಗೊಂದಿಷ್ಟು ಐಡಿಯಾಸ್ ಇರುತ್ತೆ. ಆ್ಯಂಡ್ ದೆನ್ ಕೃಷ್ಣ ಬರ್ದಿದ್ರೆ ಕುತ್ಕೊಂಡು ಓದ್ತೀವಿ, ಅದರಲ್ಲಿ ಏನಾದ್ರು ಕರೆಕ್ಷನ್ಸ್ ಮಾಡಿ ಭಾಳಷ್ಟು ಸರಿ ಸೀನ್ಸ್ನ ರಿರೈಟ್ ಮಾಡ್ತೀವಿ. ಒಂದು ಸೀನ ಒಂದು 50-60 ಸರಿ ಅಂತೂ ರಿರೈಟ್ ಮಾಡಿರ್ತೀವಿ. ಆ್ಯಂಡ್ ಆ್ಯಕ್ಟರ್ಸ್ ಚೂಸ್ ಆದಮೇಲೆ ಅವ್ರಿಗೆ ತಕ್ಕಂಗೆ ಒಂದು ಸ್ವಲ್ಪ ಚೇಂಜಸ್ ಅಥವಾ ಅವ್ರಿಗೇನು ಚೆನ್ನಾಗಿ ಕಾಣುತ್ತೆ, ಅವ್ರು ಪರ್ಫಾರ್ಮ್ ಮಾಡ್ತಿರೋದು ಹೆಂಗಿದೆ ಅದೆಲ್ಲ ಭಾಳಷ್ಟು ಸರಿ ರಿರೈಟ್ ಮಾಡೋದ್ರಿಂದ ಅಂದರೆ ಇಬ್ಬರು ಓಕೆ ಅಂದು ಇಬ್ಬರು ನಮಗೆ ಸ್ಯಾಟಿಸ್ಫೈ ಆದಮೇಲೆ ಅದನ್ನು ಸೀನ್ನ ಓಕೆ ಮಾಡೋದು ನಾವು. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಸಹ ಒಂದು ಹೊಸತನ ಅನ್ನುವಂಥದ್ದು ಕೊಡ್ತಾ ಇದ್ದೀರಾ. ಲವ್ ಮೊಕ್ಟೈಲ್ 1, 2 ಆಗಿರ್ಬೋದು, ಇದು 3ಯಲ್ಲೂ ಸಹ ಹೊಸತನ ಅನ್ನುವಂಥದ್ದು ಸಡನ್ ಆಗಿ ಜನರಿಗೆ ಮುಟ್ಟುವಂಥದ್ದು ಏನಿರ್ಬೋದು, ಅಥವಾ ಸಾಂಗ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಅದರಲ್ಲಿ ಸೆಲೆಕ್ಟ್ ಮಾಡೋದಾದ್ರೆ ಯಾವುದಿರ್ಬೋದು? ಸಾಂಗ್ಸ್ ಕೂಡ ತುಂಬ ಫ್ರೆಶ್ ಆಗಿದೆ, ತುಂಬ ಹಿಡಿಸುತ್ತೆ ಸಾಂಗ್ಸ್. ಆದರೆ ಕೇಳ್ತಾ ಕೇಳ್ತಾ ಜೊತೆಗೆ ಸಿನಿಮಾ ನೋಡಿದ್ಮೇಲಂತೂ ಸಿಕ್ಕಾಬಟ್ಟೆ ಹಿಡಿಸುತ್ತೆ ಸಾಂಗ್ಗಳು. ಕತೆ ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ನಮ್ಮ ಸಿನಿಮಾದಲ್ಲಿ ಕಾಸ್ಟಿಂಗ್ ಒಂದು ಪಾತ್ರಗಳು ಇಷ್ಟ ಆಗುತ್ತೆ. ಅಂದರೆ ನಮ್ಮ ಸಿನಿಮಾದಲ್ಲಿ ಒಂದು 15-20 ಪಾತ್ರಗಳಿದ್ರೆ ಅಷ್ಟೂ ಪಾತ್ರಗಳು ಜನಕ್ಕೆ ಇಷ್ಟ ಆಗ್ತವೆ. ಒಂದಲ್ಲ ಒಂದು ರೀತಿ ಒಬ್ರಿಗೊಂದೊಂದು ಪಾತ್ರಗಳು ಇಷ್ಟ ಆಗುತ್ತೆ. ಅಂದರೆ ಯಾವ ಪಾತ್ರನೂ ಈ ಪಾತ್ರ ಏನಕ್ಕೆ ಬಂತು ಅಥವಾ ಬರಬಾರ್ದಿತ್ತು ಅನ್ನೋ ರೀತಿ ಯಾವ ಪಾತ್ರನೂ ಎಲ್ಲ ಪಾತ್ರಕ್ಕೂ ಜಸ್ಟಿಫೈ ಮಾಡ್ತೀವಿ. ಸೊ ಹಾಗಾಗಿ ಪಾತ್ರಗಳು ಬಹಳ ಇಷ್ಟ ಆಗುತ್ತೆ ಎಲ್ರಿಗೂ. ತಾಯಿ ಆದಮೇಲೆ ಈ ಸಿನಿಮಾನ ಈ ಶೂಟಿಂಗ್ ಸೆಟ್ ಹೋಗೋದಾಗಿರ್ಬೋದು, ಬೇರೆ ಬೇರೆ ಜಾಗಕ್ಕೆ ಹೋಗೋದಾಗಿರ್ಬೋದು, ಪರಿನ ಕರ್ಕೊಂಡು ಸೊ ಒಂದಷ್ಟು ಕಷ್ಟ ಏನಾದರೂ ಆಯಿತಾ, ಅಥವಾ ಈ ಸದ್ಯಕ್ಕೆ ಇನ್ನೂ ಸ್ವಲ್ಪ ಪರಿ ದೊಡ್ಡೊಳಗೋರ್ಗು ನಾವು ವೆಯ್ಟ್ ಮಾಡಬೇಕಿತ್ತು ಅಂತ ಆ ಥರ ಭಾವನೆಗಳೇನಾದರೂ ಬಂದಿದೆ? ಇಲ್ಲ, ಹಂಗೆ ಮಕ್ಳಿಗೋಸ್ಕರನೇ ಕಾಯ್ತಾ ಕೂತ್ಕೋತೀವಿ ಅಂದರೆ ಬಹುಶಃ ತುಂಬ ವರ್ಷಗಳು ಕಾಯಬೇಕಾಗುತ್ತೆ, ಕೂರಬೇಕಾಗುತ್ತೆ. ಇದು 2 ಥರ ಇರುತ್ತೆ. ಒಂದು ಕಂಪ್ಲೀಟಾಗಿ ಆ್ಯಂಡ್ ಮಕ್ಳ ಜೊತೆನೇ ಇರ್ತೀವಿ ಅಂತ ಅಂದರೆ ನಮ್ಮ ಟೈಮ್ ಕೂಡ ಮುಗ್ದೋಗ್ತಾ ಇರುತ್ತೆ ಅಲ್ವಾ. ಅಂದರೆ ನಮ್ಮ ಟೈಮ್ಗಳು ಕೂಡ ವರ್ಷಾನುಗಟ್ಲೆ ಮುಂದಕ್ಕೆ ಹೋಗ್ಬಿಡುತ್ತೆ. ಮಾಡಲೇಬೇಕು ಅಂತ ಒಂದು ಮೈಂಡಲ್ಲಿ ಕನ್ವಿಕ್ಷನ್ ಇದ್ದಾಗ ಮಕ್ಕಳಿದ್ರೆ ಜೊತೆಗೆ ನಡೆದೋಗುತ್ತೆ. ಅಂದರೆ ನಾವು ಅದಕ್ಕೆ ನೆಸೆಸರಿ ಅರೇಂಜ್ಮೆಂಟ್ಸ್ ಮಾಡ್ಕೋತೀವಿ. ಈಗ ನನಗೆ ಬರೀ 6 ಮಂತ್ಸ್ ಇದ್ದಾಗ ಈ ಸಿನಿಮಾ ಟೇಕ್ ಆಫ್ ಮಾಡಿದ್ದು, ಇವಾಗ ಒಳಗೆ 1.5 ವರ್ಷ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಮಾಡ್ದಲ್ಲೇ ಇದ್ದಿದ್ರು ಟೈಮ್ ಕಳೆದೋಗ್ತಾ ಇತ್ತು. ಸೊ ಹಾಗಾಗಿ ನಮಗೆ ಬೇಸಿಕಲಿ ನನಗೂ ಕೃಷ್ಣವ್ರಿಗೂ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಬರೀ ಕೂಡ ಸಿನಿಮಾ ಸೆಟ್ಟಲ್ಲೇ ಎಲ್ಲೋ ಒಂದು ಕಡೆ ಬೆಳೆದ್ಲು ದೊಡ್ಡೋಳಾದ್ಲು ಅಂತ ಅನ್ಸುತ್ತೆ, ಅಂದರೆ ದೊಡ್ಡೋಳಾಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ ನನಗೆ. ಬಟ್ ಕೆಲಸದಲ್ಲಿ ಖುಷಿ ಇದ್ದಾಗ ಅದು ಕಷ್ಟ ಅನ್ಸಲ್ಲ ಅಂತ ನನ್ನ ಅನಿಸಿಕೆ. ಸೊ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ಬರಬೇಕಾಗಿತ್ತು, ಬಟ್ ಅದು ಕ್ಯಾನ್ಸಲ್ ಆಯಿತು. ಎಲ್ಲೋ ಒಂದು ಕಡೆ ಮಾರ್ಚ್ 19ನೇ ತಾರೀಕು ಏನೋ ಲವ್ ಮೊಕ್ಟೈಲ್ 3 ಬರ್ತಾ ಇದೆ. ಸೊ ಅದು ಕ್ಯಾನ್ಸಲ್ ಆಗಿರೋದು ನಿಮ್ಗೆ ಏನಾದ್ರು ಎಷ್ಟು ಪ್ಲಸ್ ಪಾಯಿಂಟ್ ಆಯಿತು? ಹೇಗೆ ನೀವು ರೀಚ್ ಆಗ್ತೀನಿ ಅನ್ನೋಂಥದ್ದು ನಿಮಗೆ? ಒಂದು ಕನ್ನಡ ಅಭಿಮಾನಿಗಳಾಗಿ ಟಾಕ್ಸಿಕ್ ಚಿತ್ರಕ್ಕೆ ನಾನು ಕಾಯ್ತಾ ಇದ್ದೆ. ಬಟ್ ವಾರ್ ಸಿಚುವೇಶನ್ ಅದೆಲ್ಲ ಒಂಥರ ಅನ್ಪ್ರಿಡಿಕ್ಟಬಲ್ ಸಿಚುವೇಶನ್ಸ್ ಅಲ್ವಾ, ಯಾರು ಅದನ್ನು ಗೆಸ್ ಮಾಡೋಕ್ಕಾಗಲ್ಲ. ಅವ್ರು ಮುಂದಕ್ಕೆ ಹೋಗಿರೋದ್ರಿಂದ ಬಹಳ ಒಳ್ಳೆ ಜಾಗ ಅದು. ಯಾಕಂದರೆ ಹಬ್ಬ ಇರೋದ್ರಿಂದ ರಜೆಗಳಿದೆ, ರಂಜಾನ್ ಇದೆ, ಯುಗಾದಿ ಇದೆ, ಸಂಡೇ ಇದೆ, ಲಾಂಗ್ ವೀಕೆಂಡ್ ಇದೆ. ಮೊದಲನೇದು. ಎರಡನೇದೇನು ಅಂತ ಅಂದರೆ ಅವ್ರು ಆ ಜಾಗದಲ್ಲಿ ಅವ್ರು ಇಲ್ಲ ಅಂದ ತಕ್ಷಣ ನಾವು ಹೋಗೋಕ್ಕಾಗಲ್ಲ. ನಾವು ಪ್ರಿಪೇರ್ಡ್ ಆಗಿರಬೇಕು, ರೆಡಿ ಇರಬೇಕು, ಸಿನಿಮಾ ಪ್ರಾಡಕ್ಟ್ ರೆಡಿ ಇರಬೇಕು, ಮಾರ್ಕೆಟಿಂಗ್ ಪ್ಲ್ಯಾನ್ ಸ್ಟಾರ್ಟ್ ಆಗಿರಬೇಕು. ಸೊ ಅಂದರೆ ನಾವು ಪ್ರಮೋಷನ್ಗೊಂದು ಸ್ವಲ್ಪ ಟೈಮ್ ಕಮ್ಮಿ ಆಗಿರ್ಬೋದು ಇರೋದಕ್ಕಿಂತ, ಬಟ್ ಬೇರೆ ಥರದಲ್ಲಿ ಎಲ್ಲ ಥರದಲ್ಲೂ ನಾವು ರೆಡಿ ಇದ್ವಿ. ಅಂದರೆ ಕೂಡ್ಕೊಂಡ್ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಸಿನಿಮಾ ಸೆನ್ಸಾರಲ್ಲಿತ್ತು, ಸೆನ್ಸಾರ್ ಆಗ್ತಾ ಇತ್ತು, ಟ್ರೇಲರ್ ಕೂಡ ರೆಡಿ ಇತ್ತು, ಅಥವಾ ಮತ್ತೊಂದು ನಮ್ಮದೊಂದಿಷ್ಟು ಸಿನಿಮಾ ರಿಲೀಸ್ಗೆ ಪ್ರಿಪ್ರೇಷನ್ಸ್ ಅಂತ ಇರುತ್ತೆ, ಎಲ್ಲ ಥರದಲ್ಲೂ ರೆಡಿ ಇದ್ವಿ. ಬಿಕಾಸ್ April 10th ಇದ್ದಿದ್ದರಿಂದ ಎಲ್ಲೋ ಒಂದು ಕಡೆ ಕೂಡ್ಕೊಂಬಂತು ಅಂತ ಅನಿಸುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇಟ್. ಮಿಲ್ನಾ ನಾಗರಾಜ್ ಅವರಿಗೆ ಸಿನಿಮಾ ಹೋಗಿ ಅಂದರೆ ನಟನೆ ಮಾಡೋದು ಸರಳನ, ಅಥವಾ ಸ್ಕ್ರಿಪ್ಟ್ ಬರೆದು ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ, ಡೈರೆಕ್ಷನ್ ಆಗಿರ್ಬೋದು, ಈ ಎಲ್ಲವನ್ನ ಕಂಪೇರ್ ಮಾಡಿದ್ರೆ ನಿಮಗೆ ಯಾವ ಕ್ಯಾರೆಕ್ಟರ್ ಬೆಸ್ಟ್ ಅನ್ಸುತ್ತೆ? ಡೆಫಿನೆಟ್ಲಿ ನಟಿಯಾಗಿ ಹೋಗಿ ಸುಮ್ಮನೆ ಆ್ಯಕ್ಟ್ ಮಾಡಿ ಬರೋದು ತುಂಬ ಸರಳ, ತುಂಬ ಈಸಿ. ಜಸ್ಟ್ ಒಂದು ಒಳ್ಳೆ ಪಾತ್ರ ಸಿಗೋದು ಬಹಳ ಕಷ್ಟ. ಅಂಥ ಒಳ್ಳೆ ತಂಡ ಪಾತ್ರ ಸಿಕ್ಕಿದ್ರೆ ಆರಾಮಾಗಿ ಶೂಟಿಂಗ್ ಮುಗಿಸ್ಕೊಂಬರ್ಬೋದು. ಯಾಕಂದರೆ ಪ್ರೊಡಕ್ಷನ್ ಅಥವಾ ರೈಟಿಂಗ್ ಅಂತ ಜವಾಬ್ದಾರಿ ತೊಗೊಂಡಾಗ ಅದು ತುಂಬ ದೊಡ್ಡ ಜವಾಬ್ದಾರಿ. ಎಂಡ್ ಟು ಎಂಡ್ ನಾವಿರಬೇಕಾಗತ್ತೆ. ಡೆಫಿನೆಟ್ಲಿ ಕಷ್ಟ ಇರುತ್ತೆ. ಲವ್ ಮೊಕ್ಟೈಲ್ 1, ಲವ್ ಮೊಕ್ಟೈಲ್ 2, ಲವ್ ಮೊಕ್ಟೈಲ್ 3 ಈ 3 ಚಿತ್ರದಲ್ಲೂ ಸಹ ಒಂದೊಂದು ಅನುಭವ ಖಂಡಿತವಾಗಿ ಆಗಿರುತ್ತೆ. ಸೊ 3 ಚಿತ್ರದಲ್ಲಿ ಅಂದರೆ 3 1, 2, 3 ಏನೇನೆಲ್ಲ ಅನುಭವಗಳಾಗಿದ್ದಾವೆ? ಅಯ್ಯೋ, ಭಾಳಷ್ಟು ಅನುಭವಗಳಾಗಿದೆ, ಭಾಳಷ್ಟು ಕಲ್ತಿದ್ದೀವಿ. ಸೊ ಬೇರೆ ಬೇರೆ ರೀತಿ ಅಂದರೆ ಲವ್ ಮೊಕ್ಟೈಲ್ 1 ಶೂಟ್ ಮಾಡ್ಬೇಕಾದ್ರೆ ನಾನು ಕೃಷ್ಣ ಇನ್ನೂ ಮದುವೆ ಆಗಿರಲಿಲ್ಲ, ಅದು ಬೇರೆ ರೀತಿ ಇತ್ತು. 2 ನಾವು ಮದುವೆ ಆಗಿದ್ವಿ. ಹೊಸ ಜೀವನ ಅಂದರೆ ಹೊಸ ಲೈಫು. ಆ್ಯಂಡ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆದ್ದಿತ್ತು. ಸೊ 2ಗೆ ತುಂಬ ಪ್ರೆಷರ್ ಇತ್ತು. ಸೇಮ್ ಥಿಂಗ್ ಅಂದರೆ 3ಗೆ ಇನ್ನಷ್ಟು ಜಾಸ್ತಿ ಪ್ರೆಷರ್ ಇತ್ತು. ಇನ್ನಷ್ಟು ಪರಿ ಹುಟ್ಟಿದ್ರಿಂದ ಇನ್ನೂ ಜಾಸ್ತಿ ಕಷ್ಟ ಆಯಿತು. ಸೊ ಎಲ್ಲದೂ ಒಂಥರ ಬಹಳ ಒಳ್ಳೆ ಅನುಭವ. ಆ್ಯಂಡ್ ಖುಷಿ ಜಾಸ್ತಿ ಇದೆ ರಿಲೀಸ್ಗೆ ಅಂತ ಹೇಳ್ಬೋದು.
ಸೊ ನಿಮಗೆ ಈಗ ಮುಂದಿನ ಏನೆಲ್ಲ ಪ್ಲಾನಿಂಗ್ಸ್ಗಳಿದಾವೆ, ಯಾವೆಲ್ಲ ಚಿತ್ರದಲ್ಲಿ ತಾವು ಕಾಣಿಸ್ಕೊಳ್ಳೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅಥವಾ ಏನೆಲ್ಲ ಪ್ಲಾನಿಂಗ್ಸ್ ನಡೀತಾ ಇದೆ? ಈಗ ಪರಿ ಆದಮೇಲೆ ಆರಾಮ್ ಅರವಿಂದ್ ಸ್ವಾಮಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಅದಾದ ನಂತರ ಇವಾಗ ಬೆಲ್ಲ ಅಂತ ಒಂದು ಸಿನಿಮಾ ಸೈನ್ ಮಾಡಿದೆ, ಒಂದು ಸ್ಕೆಡ್ಯೂಲ್ ಶೂಟಿಂಗ್ ಆಗಿದೆ. ಅದಾದಮೇಲೆ ನಾನು ಯೂಶ್ವಲಿ ನಮ್ಮ ಪ್ರೊಡಕ್ಷನಲ್ಲಿ ಸಿನಿಮಾ ನಡಿಬೇಕಾದ್ರೆ ಸಿನಿಮಾ ಸೈನ್ ಮಾಡಲ್ಲ, ಯಾಕೆಂದರೆ ಬಹಳಷ್ಟು ಕೆಲಸ ಇರುತ್ತೆ. ನಾನು ಶೂಟಿಂಗ್ ಹೋದರೆ ಕೆಲಸಗಳಾಗಲ್ಲ ಇಲ್ಲಿ ಅಂತ. ಸೊ ಇವಾಗ ಲವ್ ಮಾಕ್ಟೇಲ್ ಮುಗಿದಿದೆ, ಇನ್ನೇನು ತೆರೆ ಕಾಣುತ್ತೆ ಅದ್ರ ನಂತರ. ಬಟ್ ಕತೆಗಳು ಕೇಳ್ತಾ ಇದ್ದೀನಿ, ಅದು ಮುಗಿದ ನಂತರ ಸೈನ್ ಮಾಡ್ತೀನಿ. ಸೊ ಇದರಲ್ಲಿ ಹೇಳಿದಿರಾ ಇದು ಕೊನೆಯ ಅಧ್ಯಾಯ ಅಂತ ಹೇಳಿ, ಆಲ್ಮೋಸ್ಟ್ ಎಲ್ರಿಗೂ ಕ್ಲೂ ಕೊಟ್ಟಿದ್ದಾರೆ. ಬಟ್ ಆದರೂ ಒಂದು ಡೌಟ್ ಇರೋದು, ಮತ್ತೆ ಎಲ್ಲಿ ಇದನ್ನ ಕಂಟಿನ್ಯೂ ಮಾಡೋ ಚಾನ್ಸಸ್ ಇದೆಯಾ? ಏನಾದರೂ ಲವ್ ಮಾಕ್ಟೇಲ್ 4 ಬರುವಂಥ ಸಾಧ್ಯತೆ ಇದೆಯಾ ಅಂತ? ಇಲ್ಲ, ನಮಗೆ ಪ್ರಾಡಕ್ಟ್ ಬಂದಿರೋಂಥ ರೀತಿ ಬಹಳ ಖುಷಿ ಕೊಟ್ಟಿದೆ. ಸೊ ನಮಗೆ ಖುಷಿ ಇದೆ, ಅಂದರೆ ಸಾಕು, ಅಂದರೆ ಮುಗಿಸೋಣ ಇದು ಕೊನೆಯ ಅಧ್ಯಾಯ ಅಂತ ಕೃಷ್ಣ ಅವರು ಟ್ರೇಲರಲ್ಲಿ ಹೇಳಿರೋ ಹಾಗೆ ರೌಂಡ್ ಅಪ್ ಮಾಡೋಣ. ನಮಗೆ ಖುಷಿ ಕೊಟ್ಟಿದೆ, 3 ಸಿನಿಮಾ ಯಾವ ರೀತಿ ಶೇಪಪ್ ಆಗಿದೆ, ನಮಗೆ ಬಹಳ ಖುಷಿ ಇರೋದ್ರಿಂದ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ಮುಗಿಸ್ತಾ ಇದ್ದೀವಿ. ಸೊ ಕೊನೆಯದಾಗಿ ಏನು ಅಂತಂದರೆ 19ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕರುನಾಡಿನ ಜನತೆಗೆ ಏನು ಹೇಳ್ತೀರಾ? ಲವ್ ಮಾಕ್ಟೇಲ್ 1 ಮತ್ತು 2 ಸಿನಿಮಾಗಳಿಗೆ ಬಹಳ ಪ್ರೀತಿ ಕೊಟ್ಟಿದ್ದಾರೆ, ಸಿನಿಮಾ ನೋಡಿದ್ದಾರೆ, ನಮ್ಮನ್ನು ಹರಿಸಿದ್ದಾರೆ, ಜೊತೆಗೆ ನಮ್ಮನ್ನು ಫಾಲೋ ಮಾಡ್ತಾರೆ, ಪ್ರೀತಿಸ್ತಾರೆ. ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ಲ. ಐ ಥಿಂಕ್ 3 ಕೂಡ ಹಾಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಬಂದು ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ಅಂದರೆ ಹಬ್ಬದ ಸೀಸನ್ಗೆ ಒಂದು ಒಳ್ಳೆಯ ಕನ್ನಡ ಸಿನಿಮಾ, ಆಮೇಲೆ ಫ್ಯಾಮಿಲಿ ಜೊತೆ ಕೂತ್ ನೋಡೋ ಸಿನಿಮಾ ಇದು. ಯೂಶ್ವಲಿ ಹೇಳ್ತಾರಲ್ಲ, ಅಯ್ಯೋ ನಮ್ಮ ತಂದೆ ತಾಯಿ ತಾತಾಜಿ ಕರ್ಕೊಂಡು ಹೋಗ್ಬೇಕು ಅಂದರೆ ಸಿನಿಮಾಗಳೇ ಇರಲ್ಲ ಅಂತ. ದಿಸ್ ಇಸ್ ಡೆಫಿನೆಟ್ಲಿ ದಟ್ ಫಿಲ್ಮ್. ಕರ್ಕೊಂಡು ಹೋಗಿ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಮಿಲ್ನಾ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.